ದಾವಣಗೆರೆ ಜಿಲ್ಲೆಯಲ್ಲಿ ಮಳೆಯ ಕೊರತೆ, ಬರಗಾಲ ಛಾಯೆ. ಜಗಳೂರು ತಾಲೂಕು ಬರಪೀಡಿತ ಅಂತ ಘೋಷಿಸಲು ಒತ್ತಾಯವನ್ನು ಮಾಡಲಾಗ್ತಾ ಇದೆ. ವಿಮೆ ಕಟ್ಟಿದ ಎಲ್ಲಾ ರೈತರಿಗೂ ಹಣ ಮಂಜೂರಿಗೆ ಮನವಿಯನ್ನ ಮಾಡಲಾಗಿದೆ. ಬೈಕ್ ರ್ಯಾಲಿ ಮೂಲಕ ತಹಶೀಲ್ದಾರ್ ಕಚೇರಿಗೆ ಮನವಿ ಸಲ್ಲಿಕೆ ಆಗಿದೆ. ಬರಪೀಡಿತ ಅಂತ ಹೇಳಿ ಘೋಷಣೆ ಮಾಡಬೇಕು, ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ತಹಶೀಲ್ದಾರ್ ಕಚೇರಿಗೆ ಮನವಿ ಸಲ್ಲಿಕೆಯನ್ನು ಮಾಡಿದ್ದಾರೆ. ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಕೆ ಆಗಿದೆ. ರಾಜ್ಯ ರೈತ ಸಂಘ ಹಸಿರು ಸೇನೆಯ ಟಿ ಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ಆಗಿದೆ. ಮಳೆನೇ ಇಲ್ಲ, ಬೆಳೆಯೆಲ್ಲ ಕೈಕೊಟ್ಟು ಬಿಟ್ಟಿದೆ, ಲಕ್ಷಾಂತರ ರೂಪಾಯಿ ಬಂಡವಾಳವನ್ನು ಹಾಕಿರ್ತೀವಿ, ಕೈಗೇನು ಎಟಕ್ತಾ ಇಲ್ಲ, ಏನು ಮಾಡಬೇಕು, ನೇಣಿಗೆ ಕೊಳ್ಳೊಡ್ಬೇಕಾ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಮಳೆಯ ಕೊರತೆ, ಬರಗಾಲದ ಛಾಯೆ ಒಂದು ಕಡೆ ಮೂಡ್ತಾ ಇದೆ. ಜಗಳೂರು ತಾಲೂಕನ್ನ ಬರಪೀಡಿತ ಅಂತೇಳಿ ಘೋಷಣೆ ಮಾಡಿ ಅಂತ ಒತ್ತಾಯವನ್ನ ಮಾಡಲಾಗಿದೆ. ಸನ್ಮಾನ್ಯ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಗಳು ಮಾನ್ಯರೇ, ವಿಷಯ ಜಗಳೂರು ತಾಲೂಕು ಬರ ತಾಲೂಕು ಘೋಷಣೆ ಮಾಡಬೇಕು ಹಾಗೂ ಬೆಳೆ ವಿಮೆ ಕಟ್ಟಿದಂತ ಎಲ್ಲ ರೈತರಿಗೂ ಹಣವನ್ನು ಮಂಜೂರು ಮಾಡುವುದರ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಜಗಳೂರು ತಾಲೂಕಿನ 2026-27ನೇ ಸಾಲಿನಲ್ಲಿ ಸಂಪೂರ್ಣ ಮಳೆ ಕೊರತೆ ಉಂಟಾಗಿದ್ದು ಶೇಕಡ 90% ರೈತರು ಉಳಿಮೆ ಮಾಡಿದಂತ ಬೆಳೆಗಳು ಸಂಪೂರ್ಣ ಒಣಗ್ತಾ ಬರ್ತಾ ಇದ್ದಾವೆ. ಇನ್ನ 90% ರೈತರು ಇನ್ನು ಉಳಿಮೆಯನ್ನು ಮಾಡಿರುವುದಿಲ್ಲ. ಹಾಗೆ ಏನು ರಸಗೊಬ್ಬರವನ್ನು ಖರೀದಿ ಮಾಡಿ ಬಿತ್ತನೆ ಮಾಡಿರುವುದಿಲ್ಲ ಹಾಗೂ ಬೆಳೆ ವಿಮೆಯನ್ನು ಕಟ್ಟಿರೋದು ಕೆಲವು ಗ್ರಾಮ ಪಂಚಾಯತಿಯ ಬೆಳೆ ವಿಮೆಯನ್ನು ಮಂಜೂರು ಮಾಡಿರೋದಿಲ್ಲ. ಇವೆಲ್ಲ ರೈತರ ಮೂಲ ಸಮಸ್ಯೆಗಳನ್ನು ಇಟ್ಕೊಂಡು ಇವತ್ತೇನು ಕ್ರಿಯೇಟಿವ್ ತಹಸೀಲ್ದಾರ್ ಅವರು ನಮ್ಮ ಮನವಿ ಪತ್ರವನ್ನು ಅವ್ರಿಗೆ ಸಲ್ಲಿಸ್ತಾ ಇದೀವಿ. ಮನವಿ ಪತ್ರವನ್ನು ಸ್ವೀಕಾರ ಮಾಡಿ ನಮ್ಮ ರೈತರ ಸಮಸ್ಯೆಗಳನ್ನು ಅತಿ ಶೀಘ್ರವನ್ನು ತಾಲೂಕಿನಲ್ಲಿ ಏನು ಜಿಲ್ಲಾಧಿಕಾರಿ ಮುಖಾಂತರ ಇಲ್ಲಿ ಕಳಿಸ್ಬಿಟ್ಟು, ಯಾಕಂದ್ರೆ ಇವತ್ತೇನು ತಾಲೂಕು ಪ್ರವಾಸಿ ಮಂದಿರದಿಂದ ಹಿಡಿದು ಮಹಾತ್ಮ ಗಾಂಧಿ ಸರ್ಕಲ್ ಮುಖಾಂತರ ಅಂಬೇಡ್ಕರ್ ಸರ್ಕಲ್ ಮುಖಾಂತರ ಇವತ್ತು ತಾಲೂಕು ದಂಡಾಧಿಕಾರಿಗಳಿಗೆ ನಮ್ಮ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಆ ಮನವಿ ಪತ್ರ ಉದ್ದೇಶ ಏನಂದ್ರೆ, ಜಗಳೂರು ತಾಲೂಕಿನಲ್ಲಿ ಸಂಪೂರ್ಣ ಈಗಲೇ ಮಳೆ ಕೊರತೆ ಉಂಟಾಗಿದ್ದರಿಂದ ಏನು ರೈತರು ಸಂಪೂರ್ಣ ರಸಗೊಬ್ಬರವನ್ನು ಇವತ್ತು ಖರೀದಿ ಮಾಡಿ ಮನೆಯಲ್ಲಿ ಇಟ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ 10% ಅಷ್ಟೇ ರೈತರು ಉಳಿಮೆ ಮಾಡಿದರೆ, ಆ ಉಳಿಮೆ ಮಾಡಿರೋಂಥ ರೈತರು ಇವತ್ತೇನು ಅವ್ರ ಹೊಲದಲ್ಲಿ ಗೊಬ್ಬರ ಇವತ್ತೇನು ಬೀಜ ಹುಟ್ಟಿರೋಂಥ ಮೆಕ್ಕೆಜೋಳ ಆಗಿರಲಿ ಕೆಲವು ಬೆಳೆಗಳು ಒಣಗ್ತಾ ಇದಾವೆ. ಹಾಗಾಗಿ ಜಗಳೂರು ತಾಲೂಕನ್ನ ಇವಾಗ ಬರ ತಾಲೂಕನ್ನ ಈಗ ಘೋಷಣೆ ಮಾಡಬೇಕು. ಹಾಗೆ ನಮ್ಮ ರೈತರು ಕಟ್ಟಿದಂತ ಬೆಳೆ ವಿಮೆ ಏನಿದೆಯಲ್ಲ, ಎಲ್ಲ ಕೆಲವು ಗ್ರಾಮ ಪಂಚಾಯತ್ಗಳಲ್ಲಿ ಬೆಳೆ ವಿಮೆ ಕಟ್ಟಿರುವಂತ ರೈತರಿಗೆ ಬೆಳೆ ವಿಮೆಯನ್ನು ಹಣವನ್ನು ಮಂಜೂರು ಮಾಡಿಲ್ಲ. ಯಾಕಂದ್ರೆ ತಾಲೂಕಿನ ಏನು ಗ್ರಾಮ ಪಂಚಾಯತಿಯ PDO ಅಧಿಕಾರಿಗಳಾಗಲಿ ಸೆಕ್ರೆಟರಿಗಳಾಗಿರ್ಲಿ ಅವರು ರೈತರಿಂದ ಸಂಪೂರ್ಣವಾಗಿ ಅಲ್ಲಿನ ವರದಿಯನ್ನು ರೈತರಿಗೆ ಮೋಸ ಮಾಡುವಂತ ಕೆಲಸ ಮಾಡಿದ್ದಾರೆ. ಅದು ಆಗಬಾರ್ದು. ಮುಂದಿನ ದಿನದಲ್ಲಿ ಏನು ಇದೇ ವರ್ಷದಲ್ಲಿ ರೈತರಿಗೆ ಬರ